ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ಚಾನಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟೇ ನನಗೆ ತುಂಬಾ ಮುಖ್ಯ. ನಾನು ಈ ವಿಡಿಯೋದಲ್ಲಿ ಅಂದರೆ ಆಲ್ರೆಡಿ ತುಂಬ ನೋಡಿರ್ತೀರ ನಾನು ಯಾಕೆ ವೀಡಿಯೋಸ್ಗಳನ್ನ ಮಾಡ್ತಿರ್ಲಿಲ್ಲ ಅಂತ. ಕೆಲವರು ಹೇಳ್ತಾ ಇದ್ದಿದ್ದು ವೀಡಿಯೋಸ್ ಮಾಡು ಅಂತಂದರೆ ಇನ್ನು ಕೆಲವರು ಆಲ್ರೆಡಿ ಶುರು ಮಾಡ್ಕೊಬಿಟ್ಲು ವೀಡಿಯೋಸ್ ಆಗಲಿ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕೆಲ್ಲ ನನ್ನ ನಿಜವಾಗ್ಲೂ ತಲೆನೂ ಕೆಡಿಸ್ಕೊತೇನೆ ಇರಲಿಲ್ಲ. ಆ ರೀಸನ್ಗೆ ಏನಾದರೂ ವೀಡಿಯೋ ಮಾಡ್ತಿರ್ಲಿಲ್ವಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಆ ಥರ ಏನೂ ಇರಲಿಲ್ಲ. ಸ್ವಲ್ಪ ಜನ ಕೇಳ್ತಾಯಿದ್ರಿ, ಎಲ್ಲಮ್ಮ ಯೂಟ್ಯೂಬಲ್ಲಿ ಇವಾಗ ನೀನು ಕಾಣ್ತಾನೆ ಇಲ್ವಲ್ಲ ಅಂತ. ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಬಿಡೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಇನ್ನು ಮುಂದೆ ವಾರಕ್ಕೆ ಅಟ್ಲೀಸ್ಟ್ 1 ವೀಡಿಯೋಸ್ ಆದರೂ ಹಾಕೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ. ಏನಕ್ಕೆ ಮಾಡ್ತಿರ್ಲಿಲ್ಲ ಅಂತ ಅಂದರೆ ನನ್ನದು ಫೋನಲ್ಲಿ ಸ್ಟೋರೇಜು ಫುಲ್ ಆಗಿಬಿಟ್ಟಿತ್ತು. ಸೊ ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂದರೆ ಎಲ್ಲ ಫೋಟೋಸ್ಗಳು ಬೇಕು, ಎಲ್ಲ ವೀಡಿಯೋಸ್ಗಳು ನನಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ ಫೈನಲಿ ಅದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿದ್ದೀನಿ ಆದಷ್ಟು. ನೋಡೋಣ. ಸೊ ಅದಕ್ಕೋಸ್ಕರನೇ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ವೀಡಿಯೋಸ್ ಮಾಡಿ ಅದು ಎಡಿಟಿಂಗ್ ಮಾಡಿ ನಾನು ಡೌನ್ಲೋಡ್ ಮಾಡಿದಾಗ ಅದು ಡೌನ್ಲೋಡೇ ತಗೋತಾ ಇರಲಿಲ್ಲ. ಕ್ಲಿಯರ್ ಡಾಟಾ ಅಂತ ಬರ್ತಾಯಿತ್ತು. ಸೊ ಆ ಒಂದು ರೀಸನ್ಗೆ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟಿತ್ತು. ಪ್ರತಿ ಸಲ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋ ಟೈಮ್ಗೆ ನಾನು ಎಲ್ಲ ವೀಡಿಯೋಸ್ಗಳು ಇಲ್ಲಾಂದರೆ ಕೆಲವೊಂದಷ್ಟು ಆ್ಯಪ್ಗಳು ಎಲ್ಲನೂ ನಾನು ಡಿಲೀಟ್ ಮಾಡಬೇಕಾಗಿತ್ತು. ಸೊ ಫೈನಲಿ ಅದೆಲ್ಲ ಬೇಡ, ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ, ನೋಡೋಣ ಅಂತ ಹೇಳ್ಬಿಟ್ಟು ನಾನೇ ವೀಡಿಯೋಸ್ಗಳನ್ನೇ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಮಾಡೋದೇ ಬೇಡ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಇನ್ಸ್ಟಾದಲ್ಲೂ ಕೂಡ ನಾನು ಜಾಸ್ತಿ ವೀಡಿಯೋಸ್ಗಳೇ ಮಾಡಲ್ಲ. ಹಾಗೂ ಕೆಲವ್ರು ಹೇಳ್ತಾ ಇರ್ತಾರೆ, ಈಗ ರೀಲ್ಸ್ ಬಿಟ್ಬಿಟ್ಟು ಮೀಶೋದಲ್ಲಿ ಪ್ರಾಡಕ್ಟ್ ತರಿಸ್ಬಿಟ್ಟು ಮಾಡ್ತಾಳೆ, ಏನು ತರಿಸ್ತಾನೆ ಇರ್ತಾಳೆ ಅಂತ. ಅದು ಅನ್ನೋರೆಲ್ಲ ಅಂದ್ಕೊಳ್ಳಿ. ಅದು ಯಾಕೆ ಮಾಡ್ತಾಯಿದ್ದೀನಿ ಏನು ಅಂತ ಆದಷ್ಟು ಬೇಗ ಕೆಲವೊಂದೊಂದು ಮುಂದೆ ಬರುವ ವ್ಲಾಗ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನಿಜವಾಗ್ಲೂ ಎಲ್ಲ ಮಾಡೋದು ಯೂಸ್ ಆಗಲಿ ಅಂತಲೇ ಮೀಶೋಯಿಂದ ಪ್ರಾಡಕ್ಟ್ ತರಿಸಿ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ. ನಿಮಗೆಲ್ಲರಿಗೂ ಯೂಸ್ ಆಗೋ ಥರನೇ ಇನ್ಮೇಲೆ ವೀಡಿಯೋಸ್ಗಳನ್ನ ಮಾಡೋದು. ಇನ್ನು ವ್ಲಾಗ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಹೇಳಿದ್ನಲ್ಲ, ಸ್ಟೋರೇಜೆಲ್ಲ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ. ಎಲ್ಲನೂ ಸ್ವಲ್ಪ ಯಾವ್ದು ಬೇಕು ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಮತ್ತು ಕೆಲವೊಂದೊಂದಷ್ಟು ವೀಡಿಯೋ ಫೋಟೋಸ್ಗಳನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಅದಕ್ಕೆ ಈ ವಿಡಿಯೋನ ಸ್ವಲ್ಪ 5 ಮಿನಿಟ್ಸ್ ಒಳಗಡೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಜಾಸ್ತಿ ಇದರಲ್ಲಿ ಏನು ಇನ್ಫಾರ್ಮೇಷನ್ ಇಲ್ಲ ಅಲ್ವಾ. ಸೊ ಹಾಗಾಗಿ ನಿಮಗೂ ನೋಡೋದಕ್ಕೂ ಕೂಡ ಬೇಜಾರಾಗಬಾರ್ದು. ಕೆಲವ್ರು ಕೇಳ್ತಾ ಇರ್ತಾರೆ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ಕನ್ಫರ್ಮೇಷನ್ಗೆ ಈ ವ್ಲಾಗ್ನ ಮಾಡ್ತಾ ಇರೋದು. ಮತ್ತು ಇವಾಗ ನಮ್ಮ ಪಾಪುಗೆ 6 ಮಂತ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಫೋಟೋಶೂಟ್ ಅಂತೂ ನಾನು ಯಾವುದೂ ಮಾಡಿಲ್ಲ. ಎಲ್ಲ ಕೇಳ್ತಾಯಿದ್ರು, ಫೋಟೋಸ್ ಶೂಟ್ ಮಾಡ್ತಾಯಿದೆಯಾ ಪ್ರತಿ ಮಂತುದು, ಯಾಕೆ ಅದ್ರದ್ದು ಯಾವುದು ಆಗ್ತಾಯಿಲ್ಲ ಅಂತ. ಹೇಳಿದ್ನಲ್ಲ, ರೀಸನ್ ಇಷ್ಟೇ, ಅದು ಸ್ಟೋರೇಜು ಜಾಸ್ತಿ ಆಗಿರೋದ್ರಿಂದ ಯಾವುದೂ ಮಾಡ್ಕೊಳಕ್ಕಾಯ್ತಾಯಿಲ್ಲ. ಅಂದರೆ ಈಗ 1 ಮಂತ್ಗೆ ಏನು ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಮಾಡಿಬಿಟ್ಟು ಅಲ್ಲೇ ಫೋಟೋಸ್ಗಳನ್ನ ತೊಗೊಂಡು 1-2 ವೀಡಿಯೋಸ್ ಮಾಡ್ಕೋತೀನಿ ಅಷ್ಟೇ. ಅದನ್ನು ನಾನು ಫಸ್ಟ್ ಮಂತ್ಗೆ ಏನೆಲ್ಲ ಹಾಕಿ ಆ ಮಂತ್ದು ಫೋಟೋಶೂಟ್ ಮಾಡಿದ್ದೀನಿ ಅನ್ನೋದು ಕ್ಲಾರಿಟಿ ಮಾಡೋಕ್ಕಾಗ್ತಾಯಿಲ್ಲ. ಅದು ತುಂಬಾ ವೀಡಿಯೋಸ್ ಆಗಿಬಿಡುತ್ತೆ ಅಲ್ವಾ. ಅದ್ರದ್ದೆಲ್ಲ ಸ್ಟೋರೇಜು ನನ್ನ ಫೋನಲ್ಲಿ ತಡ್ಕೊಳ್ಳೋ ಅಷ್ಟು ಇಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಫಿಲ್ ಮಾಡಿಬಿಟ್ಟಿದ್ದೀನಿ. ಒಂದು ಸತಿ ಒಂದು ಮೆಮೊರಿ ಕಾರ್ಡ್ ತಗೊಂಡು ಆಲ್ಮೋಸ್ಟ್ ಅದಕ್ಕೆಲ್ಲ ತುಂಬಿಸಿಟ್ಟಿದೆ. ಮತ್ತು ಇವಾಗ ಮತ್ತೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಅದು ಇದು ಮೆಸೇಜ್ಗಳು, ಫೋಟೋಸ್ಗಳು ಎಲ್ಲ ಹಾಗೂ ಕ್ಲೀನ್ ಮಾಡಿಸೋಣ ಅಂದ್ಕೊಂಡೆ. ಬಟ್ ಬೇಡ, ಎಲ್ಲ ಹೋಗ್ಬಿಡುತ್ತೆ ಅಂತ ಅದಕ್ಕೋಸ್ಕರ ಮಾಡಿಸಿಲ್ಲ. ನೋಡೋಣ. ಈಗ ಸದ್ಯಕ್ಕೆ ಕಂಪ್ಲೀಟಾಗಿ ಮುಂದೆ ಮಾಡ್ಕೊಂಡು ಹೋಗ್ತೀನಿ ವೀಡಿಯೋಸ್ಗಳನ್ನ. ಯಾಕೆಂದರೆ ನನಗೂ ವ್ಯೂಸ್ ಎಲ್ಲ ಕಮ್ಮಿ ಆಗ್ತಾ ಹೋಗ್ತಾಯಿದೆ. ಸಬ್ಸ್ಕ್ರೈಬರ್ ಆಗಿದ್ದಾರೆ, ಬಟ್ ವ್ಯೂಸೇ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಇನ್ನು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ.
ಮಿಸ್ ಮಾಡಲ್ಲ. ಇನ್ನು ನಮ್ಮ ಪಾಪುಗೆ ಫುಡ್ಡೆಲ್ಲ ತಿನ್ನಿಸ್ತಾ ಇದ್ದೀನಿ ಅಲ್ವಾ, ಅದ್ರ ಬಗ್ಗೆ ಮತ್ತು ಒಬ್ಬರು ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಅದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಪ್ಲೀಸ್ ಯಾರೂ ಮಿಸ್ ಮಾಡಬೇಡಿ. ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆದಷ್ಟು. ಓಕೆ, ಜಾಸ್ತಿ ಇನ್ನೂ ಮಾತಾಡಲ್ಲ, ಇವತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವ್ಲಾಗ್ಗಳಲ್ಲಿ ಬೇರೆ ಬೇರೆ ಟಾಪಿಕ್ಗಳನ್ನ ತಗೊಂಡು ವೀಡಿಯೋಸ್ಗಳನ್ನ ಮಾಡ್ತೀನಿ. ದಿನಕ್ಕೆ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಾರದಲ್ಲಿ 2 ವೀಡಿಯೋ ಅಂತೂ ಮಿಸ್ ಮಾಡದೆ ಮಾಡಬೇಕು. ಯಾಕೆಂದರೆ ನಿಜವಾಗ್ಲೂ ಮಕ್ಕಳು ಇರೋದ್ರಿಂದ ವಿಡಿಯೋ ಶೂಟ್ ಮಾಡಿಕೊಂಡು ನಾವು ಅದನ್ನು ಎಡಿಟ್ ಮಾಡಿಕೊಂಡು ಅದಕ್ಕೂ ವಾಯ್ಸ್ ಓವರ್ ಕೊಟ್ಕೊಂಡು ಮಾಡೋದು ತುಂಬಾ ಕಷ್ಟ ಇದೆ. ಈ ಥರ ಲೈವಲ್ಲಿ ಮಾತಾಡಿದಾಗ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ, ಎಡಿಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದೇ ಸ್ವಲ್ಪ ಡೌಟ್ ಆಗ್ತಾ ಇರುತ್ತೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಯಾಕೆಂದರೆ ಆಲ್ಮೋಸ್ಟ್ ಟಿ.ವಿ ಫ್ಯಾನು ಇದೆಲ್ಲ ಹಾಕಿರ್ತೀವಲ್ವ, ಅದರದ್ದೇ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಇನ್ಮೇಲೆ ಆ ಥರ ಮಾಡಲ್ಲ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.